ಎಲ್ಲರಿಗೂ ನಮಸ್ಕಾರ. ಇವತ್ ಸಂಡೇ ಕೆಲವೊಂದು ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಮಾಡುವಂತ ಟೈಮು. ನಾನು ಕೆಲವೊಂದು ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡೀನಿ. ಅದ್ರೊಳಗೆ ಒಂದೇದ್ದು, ನಮಸ್ತೆ ಮೇಡಮ್, ನನಗ್ ಒಂದು ಕನ್ಫ್ಯೂಷನ್, ಬೆಲ್ಲ ಮತ್ತು ಸಕ್ರೆ ಇರೋ ವ್ಯತ್ಯಾಸ ಹೇಳ್ರಿ ಅಂತ ಹೇಳಾರ. ನೋಡ್ರಿ, ಬೆಲ್ಲ ಮತ್ತು ಸಕ್ರೆ ಎರಡು ಕಬ್ಬಿನಿಂದನ ಉತ್ಪತ್ತಿ ಆಗುವಂತದ್ದು. ಬೆಲ್ಲ ಸ್ವಲ್ಪ ಕಡಿಮೆ ಪ್ರೊಸೆಸಿಂಗ್ ಆಗಿರ್ತದ, ಸಕ್ರೆ ಹೈಲಿ ಪ್ರೊಸೆಸ್ ಆಗಿರ್ತದ. ಓಕೆ, ಆಮೇಲೆ ಬೆಲ್ಲದೊಳಗ ಸ್ವಲ್ಪ ಮಟ್ಟಿಗೆ ಕಬ್ಬಿಣದ ಅಂಶ, ಕ್ಯಾಲ್ಸಿಯಮ್ಮು, ಆಮೇಲೆ ಪೊಟ್ಯಾಷಿಯಮ್ಮು, ಮ್ಯಾಗ್ನೇಷಿಯಮ್ಮು, ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವು. ಸಕ್ರೆ ಒಳಗ ಕಂಪ್ಲೀಟ್ಲಿ ನೆಗ್ಲಿಜಿಬಲ್ ಇರ್ತಾವ. ಇವು ವಿಟಮಿನ್ಸ್, ಮಿನರಲ್ಸ್ ಬಹಳ ಅಂದ್ರೆ ಬಹಳ ಕಡಿಮೆ ಇರ್ತಾವ. ಬಟ್ ಒಂದಿಲ್ ಏನಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನು ನೋಡ್ಬೇಕಾಗ್ತದ. ಶುಗರ್ ಗ್ಲೈಸಿಮಿಕ್ ಇಂಡೆಕ್ಸ್ ಏನಪ್ಪಾ ಅಂತಂದ್ರೆ ಅಪ್ ಟು 65 ಇರ್ತದ. ಬಟ್ ಬೆಲ್ಲದ ಗ್ಲೈಸಮಿಕ್ ಇಂಡೆಕ್ಸ್ 70 to 85 ಇರ್ತದ. ಅರ್ಥ ಏನು? ಬಹಳ ಮಂದಿ ಏನ್ ಅನ್ಕೊಂಡಾರ ಗೊತ್ತಾ, ನಾನ್ ಡಯಾಬಿಟಿಕ್ ಇದೀನಿ, ನಾನು ಸಕ್ರಿ ತಿನ್ಬಾರ್ದು, ಬೆಲ್ಲದ ಚಹಾ, ಬೆಲ್ಲದ ಊಟ ಮಾಡಿದ್ರೆ ಏನಾಗುದಿಲ್ಲ ಅಂತ ಅನ್ಕೊಂಡಾರ. ಇನ್ಫ್ಯಾಕ್ಟ್ ಬೆಲ್ಲದಿಂದನ ಸಡನ್ ಆಗಿ ಶುಗರ್ ಸ್ಪೈಕ್ ಆಗುವಂತ ಚಾನ್ಸಸ್ ಇರ್ತದ. ಅದಕ್ಕ ನೀವ ನೋಡ್ರಿ ಇದ್ರೊಳಗೆ ಯಾವ್ದು ಚಲೋ ನಿಮಗ್ ಗೊತ್ತಾಗ್ತದ. ಬೈ ಚಾನ್ಸ್ ನೀವು ಡಯಾಬಿಟಿಕ್ ಇದ್ರಿ ಅಂತಂದ್ರ ಯಾವಾಗಾರ ಒಂದ್ ಚೂರು ಸಕ್ರಿ ತಗೊಳ್ಳೋದ ಚಲೋ ಬೆಲ್ಲದಕ್ಕಿಂತ. ಇಲ್ಲಪ್ಪ ನಾನು ಏನು ಡಯಾಬಿಟಿಕ್ ಇಲ್ಲ ಅಂತಂದಾಗ ಯಾವ್ದ್ರಲ್ಲೂ ಒಂದ್ ತಗೋಬಹುದು. ಸೊ ಬೆಲ್ಲ ಇಸ್ ಬೆಟರ್. ಬೆಲ್ಲದೊಳಗೆ ಸ್ವಲ್ಪ ಇವೆಲ್ಲ ಇರೋದ್ರಿಂದ, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರೋದ್ರಿಂದ ನಿಮ್ಮ ಹೆಲ್ತ್ಗೆ ಹೆಲ್ಪ್ ಆಗಬಹುದು ಅಂತ ನನಗನ್ನಿಸ್ತದ. ಓಕೆ, ಓಕೆ. ಈಗ ನೆಕ್ಸ್ಟ್ ಕ್ವಶನ್ಸ್ ಇನ್ನೊಬ್ರು ಕೇಳಾರ. ಏನಂದ್ರೆ, ಕರಿಬೇವಿನ ಎಲೆಗಳನ್ನ ನೀರಿನಲ್ಲಿ ಕುದಿಸಿ ಖಾಲಿ ಹೊಟ್ಟೆಲಿ ಕುಡಿಬಹುದಾ ಮೇಡಮ್ ಅಂತ ಕೇಳಾರ. ಕುಡಿಬಹುದು, ಏನ್ ತಪ್ಪದರಿ. ಕರಿಬೇವು, ಮೆಂತೆ ಎಲ್ಲವನ್ನು ಕುಡಿಬಹುದು. ಆಹಾರದೊಳಗ ವೆಜಿಟೇಬಲ್ಸ್ ಪ್ರತಿಯೊಂದನ್ನು ನೀವು ಹಿತಮಿತವಾಗಿ ಸರಿಯಾಗಿ ಮಾಡ್ಕೊಂಡು ಕುಡಿಬಹುದು. ಕರಿಬೇವಿನಿಂದನೂ ನಿಮಗ ಕೆರೆಟೋನೋಸೈಟ್ಸ್ ಗೆ ಒಳ್ಳೆಯ ಎನರ್ಜಿ ಸಿಗ್ತದ. ಇನ್ಫ್ಯಾಕ್ಟ್ ಇದನ್ನ ತಲೆಗೆ ಹಚ್ಕೊಂತಾರೆ ಕೆಲವು ಜನ. ಅದಕ್ಕಿಂತ ನಾನು ಹೇಳೋದು, ಹೊಟ್ಟಿ ಒಳಗ ತಗೊಳ್ರಿ, ಅಂದ್ರೆ ಊಟದ ರೂಪದೊಳಗ, ಆಹಾರದ ರೂಪದೊಳಗ ತಗೊಳ್ರಿ. ಬಹಳ ಜನ ಏನೋ ಈರುಳ್ಳಿ ಹಚ್ಕೊಂತಾರ, ಕರಿಬೇವು ಹಚ್ಕೊಂತಾರ, ಆಮೇಲೆ ಫ್ಲಾಕ್ಸ್ ಸೀಡ್ಸ್ ಹಚ್ಕೊಂತಾರ, ಎಗ್ ಹಚ್ಕೊಂತಾರ. ಹಚ್ಕೊಳ್ಳೋ ತಪ್ಪು ಅಂತ ಹೇಳುದಿಲ್ಲ, ಬಟ್ ಅದರ ಇಂಗ್ರೀಡಿಯೆಂಟ್ಸ್ ಅನ್ನ ಮೊದ್ಲು ನೀವು ಆಹಾರದ ರೂಪದೊಳಗೆ ತಗೊಳ್ರಿ. ಆಮೇಲೆ ಮೇಲಿನ ಎಕ್ಸ್ಟರ್ನಲ್ ನೀವು ಕೂಡ ನೀವು ಹೇರ್ ಶಾಫ್ಟಿಗೆ ಅದನ್ನ ಅಪ್ಲೈ ಮಾಡೋದ್ರಿಂದ ಒಂದು ಪ್ರೋಟೀನ್ ಫಿಲ್ಮಿಂಗ್ ಆಗ್ತದೆ. ಇದರಿಂದ ಒಂದು ಟೆಕ್ಸ್ಚರ್ ಆಯ್ತು, ಅದ್ರದ್ದು ಸ್ಮೂತ್ನೆಸ್ ಚಲೋ ಆಗ್ತದ, ಕೂದಲಕ್ಕೆ ಬೆಳವಣಿಗೆ ಹೆಲ್ಪ್ ಆಗ್ತದೆ. ತಗೋಬಹುದು, ತಪ್ಪೇನಿಲ್ಲ. ಇನ್ನೊಬ್ರು ಏನೋ ಇಲ್ಲಿ ಕೇಳಾರ, ನಾಟ್ ಗೆಟಿಂಗ್ ಪ್ರಾಪರ್ಲಿ. ಮೇಡಮ್, 10-18 ವರ್ಷದ ಮಕ್ಕಳು ಹೇಗೆ ಶಿಟ್ನಲ್ಲಿ ಇರಬೇಕೆಂದು ಹೇಳಿ. ಶಿಟ್ನೊಳಗೆ ಯಾಕೆ ಇರ್ಬೇಕ್ರಿ 10-18 ವರ್ಷದ ಹುಡುಗರು? ಪಾಪ ಅವ್ರಿಗೆ ಏನ್ ಪ್ರಶ್ನೆ ಕೇಳಾರ ಗೊತ್ತಿಲ್ಲ. ಅಂದ್ರೆ ಸಿಟ್ನಲ್ಲಿ ಹೆಂಗ್ ಇರಬಾರ್ದು, ಅವ್ರ ಹೆಂಗ್ ಮೈಂಡ್ ಕಾಮ್ ಆಗಿ ಇಟ್ಕೋಬೇಕು ಅಂತ ಹೇಳ್ರಿ ಅಂತ ಹಿಂಗೇನೋ ಕೇಳ್ದಂಗದ. ಹಂಗಿತ್ತು ಅಂದ್ರೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಅದನ್ನ ಫೋಕಸ್ ಮಾಡಿ ಒಂದ್ ವಿಡಿಯೋ ಮಾಡ್ತೇನೆ. ಓಕೆ, ಇನ್ನೊಬ್ರು ಏನ್ ಕೇಳಾರಪ್ಪ ಅಂದ್ರೆ, ಥ್ಯಾಂಕ್ ಯು ಮೇಡಮ್, ನಾನು ಟೈಲರಿಂಗ್ ಕಲಿಬೇಕು ಅಂತ ಪ್ರಯತ್ನ ಮಾಡ್ಲಿಕ್ಕತ್ತೀನಿ, ಪಡ್ತಾ ಇದ್ದೀನಿ, ಬಟ್ ಕಲೀಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಟೈಪ್ ಕೇಳ್ಯಾರ ಅವ್ರು. ಪ್ರಯತ್ನ ಮಾಡ್ಕೋತಿದ್ರೆ, ವಿಚಾರ ಮಾಡ್ಕೊಂತಿದ್ರೆ ಕಲಿಯಂಗೆ ಇಲ್ರಿ. ಬೇಕಾ? ನಿಮ್ಮ ಟೈಲರಿಂಗ್ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಐತಾ? ಇಂಟ್ರೆಸ್ಟ್ ಐತಾ? ಓಕೆ, ಕಲೀಲಿಕ್ಕೆ ಅಫೋರ್ಡೆಬಲ್ ಇದ್ದೀರಾ? ಸುಮ್ಮನೆ ಕ್ಲಾಸಿಗೆ ಹಚ್ಚ್ರಿ, ಪಟ ಶುರು ಮಾಡ್ರಿ, ಕಲೀಲಿಕ್ಕೆ ಶುರು ಮಾಡ್ರಿ. ಅದೆಲ್ಲ ಬಿಟ್ಟು ಕಲ್ತ್ರಿ ಏನಾಗ್ತದ, ಹೆಂಗ ಏನು, ಅದರಿಂದ ನಂಗೆ ಲಾಭ ಆಗ್ತದ ಇಲ್ಲ, ಹಿಂಗ್ ಓವರ್ ಥಿಂಕಿಂಗ್ ಮಾಡ್ಕೋತ ಕೂತ್ರಿ ಅಂದ್ರ ಕಲೀಲಿಕ್ಕೆ ಆಗುದಿಲ್ಲ. ಯಾವ್ದು ಚಲೋ ಕೆಲಸ ಅಲ್ಲ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ವಿವೇಚನೆ ಮಾಡ್ಕೊಡ್ರಿ, ಚಿಂತನೆ ಮಾಡ್ರಿ, ಪಟ್ ಅಂತ ಎಕ್ಸಿಕ್ಯೂಟ್ ಮಾಡ್ರಿ, ಕಲಿತರಿ. ಏನ್ ತಪ್ಪದ? ಟೈಲರಿಂಗ್ ಇಸ್ ಅ ಬೆಸ್ಟ್ ಥಿಂಗ್. ಆಕ್ಚುಲಿ ಎಲ್ಲರೂ ಕಲೀಲೇಬೇಕು, ಅದು ಬಹಳ ಯೂಸ್ ಆಗುವಂತಹ ಒಂದು ವಿದ್ಯೆ ಅದು. ಓಕೆ, ನೆಕ್ಸ್ಟ್ ಇನ್ನೊಬ್ರು ಏನ್ ಹೇಳಾರಂದ್ರೆ, ಐ ಆಮ್ ಯೂಸಿಂಗ್ ದ ಸೇಮ್ ದಟ್ ಮೆಹಂದಿ ಕಲರಿಂಗ್ ಬಗ್ಗೆ ಹೇಳಾರ ಅವರು. ಐ ಆಮ್ ಯೂಸಿಂಗ್ ದ ಸೇಮ್. After using mehendi indigo powder, I am getting itching in the scalp. Is there any other solution for that? Yes, ಬಹಳ ಮಂದಿಗೆ, ಒಬ್ಬರಿಗೆಲ್ಲ ಬಹಳ ಮಂದಿಗೆ ಇಂಡಿಗೋ ಪೌಡರ್ ಏನದಲ್ಲ, ಅದು ನಿಮಗ ಅಡಲ್ಟ್ರೇಟೆಡ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಅದು ಇಚಿಂಗ್ ಮಾಡ್ತದೆ. ಈವನ್ ಪ್ಯೂರ್ ಇಂಡಿಗೋ ಪೌಡರ್ನು ಕೂಡ ಕೆಲವೊಬ್ಬರಿಗೆ ಇಚಿಂಗ್ ಮಾಡ್ತದೆ. ಯಾಕಂದ್ರೆ ಕೆಲವು ಪ್ಲಾಂಟ್ಸ್ ಕ್ವಾಲಿಟಿ ಹಂಗಿರ್ತಾವ, ಕೌಂಟ್ರಿ ಇರಿಟೆಂಟ್ ಇರ್ತದ. ಈಗ ನನ್ಗೆ ಈರುಳ್ಳಿ ಹಚ್ಬೇಕಾದ್ರ ಕಣ್ಣ ನೀರ್ ಬರ್ತಾವ್ರಿ ಅಂತ ಕೇಳಿದ್ರೆ ಏನ್ ಹೇಳುದು? ಹೌದಲ್ರಿ? ಅಂದ್ರೆ ಅದ್ರ ಕ್ವಾಲಿಟಿ ಹಂಗಿರ್ತದೆ. ಸೊ ಕೆಲವೊಂದ್ ಸ್ಕಿನ್ ಅದು ಹೊಂದಿರಂಗಿಲ್ಲ. ಹಂಗಿದ್ದಾಗ ಅದನ್ನ ಹೆಂಗ್ ಹೊಂದಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಬೆಸ್ಟ್ ಟ್ರೀಟ್ಮೆಂಟ್ ಇಸ್ ನಿಧಾನ ಪರಿವರ್ಜನಂ ಪರಮೌಷಧಂ. ಬಿಟ್ಟು ಬಿಡ್ರಿ, ಅದು ನಿಮ್ಗೆ ಅಲರ್ಜಿ ಆಗ್ತದ, ಬಿಟ್ಟು ಬಿಡ್ರಿ. ಅದಕ್ಕೆ ಯೂಶುವಲಿ ಇಂಡಿಗೋ ಪೌಡರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಡ್ರಿ ಅಂತಾನೆ ಹೇಳ್ತೇವೆ. ಕೆಲವು ಜನರು ಸೂಟ್ ಆಗ್ತದೆ, ಯಾಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ ಪ್ಯಾಟರ್ನ್ಸ್ ಇರ್ತಾವ. ಹಿಂಗ್ ಕೆಲವು ಜನರು ಸೂಟ್ ಆಯ್ತು, ಅಡ್ಡಿ ಇಲ್ಲ. ಸೂಟ್ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಲೀವ್ ಇಟ್. ಆಲ್ಟರ್ನೇಟ್ ಏನ್ ಯೂಸ್ ಮಾಡ್ಬೋದು ಅಂತಂದ್ರೆ, ನಾನ್ ನೋಡೀನಿ ಕೆಲವು ಪೇಷಂಟ್ಸ್ ಮೇಲೆ ಟ್ರೈ ಮಾಡಿ, ನೀವು ಮೆಹಂದಿ ಎಲ್ಲ ಹಚ್ಕೊಂಡು ಇದ್ ಮಾಡಿರ್ತಿರಲ್ಲ, ಸ್ವಲ್ಪ ಕೆಂಪಾಗಿರ್ತದಲ್ಲ, ಅವಾಗ ಈ ವಿಳ್ಯದೆಲೆ ಅಂತ ಸಿಗ್ತದ, ನೋಡಿರ್ಲ, ತಿಂತೀವಲ್ಲ, ಬೆಟರ್ ಲೀವ್ಸ್.
ಅದನ್ನ ಸ್ವಲ್ಪ ತುಪ್ಪ ಹಚ್ಚಿ ಅದನ್ನ ಬರ್ನ್ ಮಾಡ್ಬೇಕು. ಅವಾಗ ಅದು ಕಪ್ಪು ಅದ್ರದ್ದು ಒಂದು ಮಸಿ ರೆಡಿ ಆಗ್ತದ. ಅದಕ್ಕೆ ನೀವು ಎಲೋವೆರಾ ಜೆಲ್ ಒಳಗೆ ಮಿಕ್ಸ್ ಮಾಡಿನೂ ಕೂಡ ತಲೆಗೆ ಹಚ್ಕೋಬಹುದು. ಸೊ ಅದು ಟು ಸಮ್ ಎಕ್ಸ್ಟೆಂಟ್ ನಿಮ್ಗೆ ಬ್ಲಾಕ್ ಕಲರ್ ಅನ್ನ ಕೊಡ್ತದ. ಕೆಲವು ಜನರು ಎಲೋವೆರಾದಿಂದ ನಮ್ಗೆ ಅಲರ್ಜಿ ಆಗ್ತದ ಅಂತೇನೋ ಹಿಂಗ್ ಹಾಕ್ಯಾರ. ಸೊ ಯೂಶುವಲಿ ಎಲೋವೆರಾದಿಂದ ಆಗ್ಬಾರ್ದು, ಆದ್ರೂ ಕೂಡ ಅದು ಉಷ್ಣ ವೀರ್ಯ ಇರೋದ್ರಿಂದ ಸಮ್ ಸ್ಕಿನ್ ಮೇಲೆ ಅದು ಬ್ಯಾಡ್ ಎಫೆಕ್ಟ್ಸ್ ಕೊಡ್ತಿರ್ಬೋದು. ಏನು ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಟೈಮ್ ಒಳಗೆ ಅದನ್ನು ಬಿಡ್ರಿ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಕೊಡ್ರಿ. ಹಿಂಗೇನಾದ್ರೂ ಒಂದು ಆಲ್ಟರ್ನೇಟ್ ಅನ್ನ ಹುಡುಕ್ಬೇಕಾಗ್ತದ. ಎಲ್ಲವೂ ಎಲ್ಲರಿಗೂ ಸೂಟ್ ಆಗ್ತದ ಅಂತ ಹೇಳಲಿಕ್ಕೆ ಬರುದಿಲ್ಲ. ನಿಸರ್ಗದೊಳಗ ಅದರದ ಕ್ವಾಲಿಟೀಸ್ ಇರ್ತಾವು. ಕೆಲವೊಂದ್ಸರಿ ಅವ್ ನಮ್ ಸ್ಕಿನ್ ಹೊಂತಿರ್ತಾವು, ಹೊಂತಿರಂಗಿಲ್ಲ. ಹಿಂಗಾಗಿ ನಾವು ನೋಡ್ಕೊಂಡು ಅದನ್ನ ಮಾಡ್ಬೇಕು. ಇನ್ನ ನೆಕ್ಸ್ಟ್ ಒಬ್ರು ಏನ್ ಹೇಳಾರಪ್ಪ ಅಂದ್ರ ಪೀರಿಯಡ್ಸ್ ಪೇನ್ ಬಗ್ಗೆ ಹೇಳ್ರಿ, ಒಂದ್ ವಿಡಿಯೋ ಮಾಡ್ರಿ ಅಂತ ಹೇಳ್ಯಾರ. ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಡನ್ ದ ವಿಡಿಯೋ ಆನ್ ಡಿಸ್ಮೆನೋರಿಯಾ, ಮೆನಿಸ್ಟ್ರಲ್ ಪೇನ್ ಬಗ್ಗೆ ಮಾಡೀನಿ. ಅದಕ್ಕೆ ನಾ ಹೇಳುದು, ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ವಿಸಿಟ್ ಮಾಡಿ, ಎಲ್ಲಾ ವಿಡಿಯೋಸ್ ಅನ್ನ ನೋಡ್ರಿ. ಒಳ್ಳೆ ಇನ್ಫಾರ್ಮೇಟಿವ್ ಇರುವಂತಹ ಪ್ರಾಕ್ಟಿಕಲ್ ಆಗಿರುವಂತಹ ನಾಲೆಜ್ ಅನ್ನ ನಾನು ನನ್ನ ವಿಡಿಯೋ ಒಳಗೆ ಹೇಳಿರ್ತೀನಿ. ನಿಮಗೆ ಡೆಫಿನೆಟ್ಲಿ ಸಿಗ್ತದ ಆನ್ಸರ್, ಎಷ್ಟೋ ಸಿಗ್ತದ. ಓಕೆ, ಇನ್ನು ಒಬ್ರು ಏನ್ ಹೇಳ್ಯಾರಂದ್ರೆ ಓಕೆ, ಅಗ್ನಿ ಸರಿ ಮಾಡ್ಕೊಳ್ಳೋದು ಹೆಂಗ ಅಂತ ಕೇಳ್ಯಾರ. ಅಗ್ನಿ ಸರಿ ಮಾಡ್ಕೊಳ್ಳೋದಂದ್ರೆ ಏನು? ಗಟ್ ಹೆಲ್ತ್ ಅನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ನಮ್ಗೆ ಗಟ್ ಮೈಕ್ರೋಬಯೋಮ್ ಅಂತ ಏನಿರ್ತದಲ್ಲ, ಅಲ್ಲಿ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರ್ತಾವು. ಅವುಗಳನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದು ಅಂತ ಇರ್ತದ. ಅವಾಗ ನಿಮ್ಮ ಡಾಕ್ಟರ್ಸ್ ಹೆಲ್ಪ್ ಬೇಕಾಗ್ತದ. ನೀವು ಅದನ್ನ ನಮ್ಮಲ್ಲಿ ಅಗ್ನಿ ಸರಿ ಮಾಡ್ಕೊಳ್ಳೋದು ಅಂದಾಗ ಸರಿಯಾಗಿ ನಾವು ಅಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದ, ಪಿತ್ತ ವಿರೇಚನ ಮಾಡ್ಬೇಕಾಗ್ತದ. ಇದರ ಅರ್ಥ ಏನು? ಸಮ್ಯಕ್ ಸ್ನಿಗ್ಧ ಲಕ್ಷಣಗಳು ಬರೋವರೆಗೂ ಸ್ನೇಹಪಾನ ಮಾಡಿಸ್ಬೇಕಾಗ್ತದ. ಅದಾದ ನಂತರ ಆಮಪಾಚನ, ದೀಪನ ಮೆಡಿಸಿನ್ಸ್ ಅನ್ನ ಕೊಟ್ಟು ಸಮ್ಯಕ್ ಸ್ನಿಗ್ಧ ಲಕ್ಷಣಗಳು ಬರೋವರೆಗೂ ನಾವು ಸ್ನೇಹಪಾನವನ್ನ ಮಾಡಿಸಿ, ಆಮೇಲೆ ಅವ್ರ ಪ್ರಕೃತಿ ಹೊಂದುವಂತೆ ನಾವು ಕೋಷ್ಠ ಶುದ್ಧಿಯನ್ನ ಮಾಡ್ಬೇಕಾಗ್ತದ. ಹೀಗೆಲ್ಲ ಮಾಡಿದ್ಮೇಲೆ ಸಂಸರ್ಜನ ಕ್ರಮ ಅಂದ್ರೆ, ಈಗ ದೀಪನ ಆಗಿರ್ತದ, ಇಗ್ನೈಟ್ ಆಗಿರ್ತದ ಅಗ್ನಿ, ಅದಕ್ಕೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು. ಒಮ್ಮಿನೊಮ್ಮೆಲೆ ಅದು ಹೆಚ್ಚಿಗೆ ಆಯ್ತು ಅಂದ್ರೆ ನಾ ಹೇಳೇನಿ ಪಾಲಿತ್ಯ ಆಗ್ತದ, ಮತ್ತೆ ಮಂದಾಗ್ನಿ ಆಗ್ಲಾತಂಗ ಅದನ್ನ ಕಂಟ್ರೋಲ್ ಮಾಡುವಂಗ ನಿಮ್ ಪ್ರಕೃತಿಗೆ ಅನುಸಾರವಾಗಿ ಡಾಕ್ಟರ್ಸ್ ಅದು ಮಾಡಿಕೊಡ್ತಾರ. ಬೆಟರ್ ಯು ಹ್ಯಾವ್ ಟು ಕನ್ಸಲ್ಟ್ ಸಮ್ ಡಾಕ್ಟರ್ಸ್ ಫಾರ್ ದಟ್ ಅಗ್ನಿ ಕರೆಕ್ಷನ್ ಗೆ. ಇನ್ನೊಬ್ರು ಏನ್ ಕೇಳಾರಂದ್ರ ಈ ದುರ್ಮಾಂಸದ ಬಗ್ಗೆ ಒಂದು ವಿಡಿಯೋ ಮಾಡ್ರಿ, ಮೂಗ್ನಲ್ಲಿ ಬೆಳೆಯುವಂತ ದುರ್ಮಾಂಸದ ಬಗ್ಗೆ ಅಂತ ಹೇಳಿ. ಕರೆಕ್ಟ್. ಏನಂದ್ರ ಆಯುರ್ವೇದ ಯಾವಾಗ್ಲೂ ಇಟ್ಸ್ ಅ ಫಂಕ್ಷನಲ್ ಪ್ರಾಬ್ಲಮ್ಸ್ ಇದ್ದಾಗ ನಾವು ಒಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಸಮ್ ಅನಾಟಾಮಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಎಲ್ಲೋ ಒಂದು ಗಂಟ್ ಆಗ್ಬಿಟ್ಟದ, ಈಗ ಬ್ರೈನ್ ಟ್ಯೂಮರ್ ಆಗಿದ್ರೆ ಅದಕ್ಕೆ ಏನ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದ್ರೆ, ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ, ಅಂತಲ್ಲಿ ನೀವು ಸುಶ್ರುತ ಸಂಪ್ರದಾಯಕ್ಕನೆ ಹೋಗ್ಬೇಕು. ಅಂದ್ರೆ ಸರ್ಜಿಕಲ್ ಇಂಟರ್ವೆನ್ಷನ್ ಬಹಳ ಇಂಪಾರ್ಟೆಂಟ್. ಅಲ್ಲಿ ಸರ್ಜರಿಗೆನೆ ಹೋಗ್ಬೇಕಾಗ್ತದೆ. ಆದ್ರೆ ಅದೇ ಟ್ಯೂಮರ್ ಆಗ್ಲಾರ್ದಂಗ್ ನಾ ಹೆಂಗ್ ನೋಡ್ಕೋಬೇಕು ಅಂತಂದ್ರೆ ನಾವ್ ಹೇಳ್ಬೋದು. ಫಂಕ್ಷನಲ್ ಪ್ರಾಬ್ಲಮ್ಸ್ ಇದ್ದಾಗ, ಈಗ ಮೂಗಿನೊಳಗ ನಿಮ್ಗ ದುರ್ಮಾಂಸ ಬೆಳೆದ್ ಬಿಟ್ಟದ ಆಲ್ರೆಡಿ ಅಂತಂದ್ರೆ, ಸೊ ಯು ಹ್ಯಾವ್ ಟು ಕನ್ಸಲ್ಟ್ ಸಮ್ ENT ಅವ್ರನ್ನ ಕನ್ಸಲ್ಟ್ ಮಾಡ್ರಿ. ಅವ್ರು ನಿಮ್ಗೆ ಪ್ರಾಪರ್ ಆಗಿ ಅದನ್ನ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗ್ತದ್ರಿ. ಸುಮ್ನೆ ಅಲ್ಲೊಂದ್ ಏನೇನಾರು ಹಾಕೊಂಡು ಕೂತ್ಕೊಂಡು ಮೂಗೊಳಗ ಅದನ್ನ ಹಾಕ್ತೀನಿ ಇದನ್ನ ಹಾಕ್ತೀನಿ ಅಂತ ಮಾಡೋದು ನನ್ನ ಪ್ರಕಾರ ಸರಿ ಅಲ್ಲ. ಸುಮ್ನೆ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅಂತ ಸರ್ಜಿಕಲ್ ಇಂಟರ್ವೆನ್ಷನ್ ಮಾಡ್ಕೊಂಡು ಅದರಿಂದ ಹೊರಗ್ ಬರ್ರಿ. ಮತ್ತೆ ಮುಂದೆ ನಿಮಗ ಮೂಗಿನೊಳಗೆ ದುರ್ಮಾಂಸ ಬೆಳಿಲಾರ್ದಂಗ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನೋದನ್ನ, ಎಸ್ ವಿ ಕ್ಯಾನ್ ಹೆಲ್ಪ್. ಅದ್ರ ಬಗ್ಗೆ ಸಾಧ್ಯ ಆದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಐ ಹೋಪ್ ಈ ರೀತಿಯಾಗಿ ನಿಮಗ ಏನ್ ಜೆನ್ಯೂನ್ ಆಗಿ ಏನ್ ಡೌಟ್ಸ್ ಇರ್ತಾವಲ್ಲ ಅವನ್ನ ಕೇಳಿದ್ರೆ ಡೆಫಿನೆಟ್ಲಿ ನಾನು ಎವ್ರಿ ಸಂಡೇ ಆಸ್ ಐ ಪ್ರಾಮಿಸ್ಡ್ ಐ ವಿಲ್ ಸೆಲೆಕ್ಟ್ ಸಮ್ ಆಫ್ ದ ಕ್ವಶನ್ಸ್, ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಐ ಹೋಪ್ ಆಲ್ ಆಫ್ ಯು ಗಾಟ್ ಆನ್ಸರ್ಸ್. ಯಾರು ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡ್ರಿ. ಓಕೆ, ಎಲ್ಲಾ ವಿಡಿಯೋಸ್ ಅನ್ನ ಚೆಕ್ ಮಾಡಿ ನೋಡ್ರಿ. ನಾನ್ ಬಹಳ ಅಥೆಂಟಿಕ್ ಆಗಿ ಮತ್ತು ಬಹಳ ಆನೆಸ್ಟ್ ಆಗಿ ಎಲ್ಲವಕ್ಕೂ ಆನ್ಸರ್ ಅನ್ನ ಮಾಡೀನಿ. ಅಂದ್ರೆ ಎಲ್ಲವಕ್ಕೂ ಕವರ್ ಮಾಡ್ಲಿಕ್ಕತ್ತೀನಿ. ನೋಡ್ರಿ, ಯಾವುದು ಇನ್ನು ನಿಮಗೆ ಬೇಕು ಅನ್ನಿಸ್ತದಲ್ಲ, ಸೊ ಯು ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ನೆಕ್ಸ್ಟ್ ಕಮಿಂಗ್ ಡೇಸ್ ಒಳಗ ನಾ ಅದ್ರ ಮೇಲೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಂಡ್ ಯಾರಿಗೆ ನಾ ಹೇಳುವಂತ ಪಾಯಿಂಟ್ಸ್ ಲೈಕ್ ಆಗ್ತದ ಶೇರ್ ಮಾಡ್ರಿ, ನಿಮ್ ಹಿತೈಷಿಗಳ ಜೊತೆ ಶೇರ್ ಮಾಡ್ರಿ, ದೆನ್ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.